ಧರ್ಮಸ್ಥಳ ಶೋಧ ಮಹತ್ವದ ಬೆಳವಣಿಗೆ. ಪಾಯಿಂಟ್ ನಂಬರ್ 1 ಸಿಕ್ಕಂತಹ ಪ್ಯಾನ್ ಕಾರ್ಡ್ ರಹಸ್ಯವು ಬಹಿರಂಗ. ನಿನ್ನೆ ಈ ಒಂದು ಸ್ಥಳದಲ್ಲಿ ಸಿಕ್ಕಿರುವಂತಹ ಪ್ಯಾನ್ ಕಾರ್ಡ್ ಒಬ್ಬ ಪುರುಷರೊಂದು ಅಂತ ಗೊತ್ತಾಗಿದೆ. ಧರ್ಮಸ್ಥಳ ಶೋಧ ಮಹತ್ವದ ಬೆಳವಣಿಗೆ. ಪಾಯಿಂಟ್ ನಂಬರ್ 1 ಸಿಕ್ಕಂತಹ ಪ್ಯಾನ್ ಕಾರ್ಡ್ ರಹಸ್ಯವು ಬಹಿರಂಗ. ನಿನ್ನೆ ಆ ಒಂದು ಸ್ಪಾಟ್ ನಲ್ಲಿ ಸಿಕ್ಕಂತಹ ಪ್ಯಾನ್ ಕಾರ್ಡ್ ಒಬ್ಬ ಪುರುಷಂದು ಅಂತ ಗೊತ್ತಾಗಿದೆ. ಜಾಂಡೀಸ್ ರೋಗದಿಂದ ಬಳಲುತ್ತಿದ್ದಂತಹ ವ್ಯಕ್ತಿ ಪ್ಯಾನ್ ಕಾರ್ಡ್ ಅದು ಅನ್ನೋದು ಗೊತ್ತಾಗ್ತಾ ಇದೆ. ಮಾರ್ಚ್ ತಿಂಗಳಲ್ಲಿ ಜಾಂಡೀಸ್ ನಿಂದ ಮೃತಪಟ್ಟಿರುವಂತಹ ಪುರುಷ. ನಿನ್ನೆ ಸಿಕ್ಕಂತಹ ವಸ್ತುಗಳಿಗೂ ಕೂಡ ಧರ್ಮಸ್ಥಳ ಫೈಲ್ಸ್ಗೂ ಯಾವುದೇ ಸಂಬಂಧ ಇಲ್ಲ. ಎಸ್ಐಟಿ ಮೂಲಗಳಿಂದ ಫ್ರೀಡಂ ಟಿವಿಗೆ ಬಿಗ್ ಮಾಹಿತಿ ಒಂದು ಸಿಕ್ಕಿದೆ. ವೀಕ್ಷಕರೇ, ಪಾಯಿಂಟ್ ನಂಬರ್ 1 ಒಂದು ಪ್ಯಾನ್ ಕಾರ್ಡ್ ಕೂಡ ಸಿಕ್ಕಿತ್ತು. ಆ ಒಂದು ಪ್ಯಾನ್ ಕಾರ್ಡ್ ಒಂದು ಪುರುಷಂದು ಅಂತ ಗೊತ್ತಾಗಿತ್ತು. ಆ ಒಂದು ಪುರುಷ ಜಾಂಡೀಸ್ ರೋಗದಿಂದ ಸಾವನ್ನಪ್ಪಿರುವುದು ಅನ್ನೋದು ಗೊತ್ತಾಗಿರುವುದರಿಂದ ಈಗ ಲಕ್ಷ್ಮಿ ಎನ್ನುವಂತಹ ATM ಕಾರ್ಡ್ ಸಿಕ್ಕಿತ್ತು. ಆ ಒಂದು ATM ಕಾರ್ಡ್ ನ ಓನರ್ ಬೇರೆ ಲಕ್ಷ್ಮಿ 2009 ಗಂಗೋತ್ರಿ ಗೆಸ್ಟ್ ಹೌಸ್ ನ ಲಕ್ಷ್ಮಿ ಅಲ್ಲ ಅನ್ನುವಂಥದ್ದು ಗೊತ್ತಾಗಿತ್ತು. ಈಗ ಆಕೆಯೂ ಕೂಡ 2024 ಸಾವನ್ನಪ್ಪಿರುವುದು ಅನ್ನೋದು ಗೊತ್ತಾಗಿದೆ. ಸಹಜ ಸಾವಾಗಿರುವುದರಿಂದ ಅಂದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ತನಿಖೆಗಳು ಆಲ್ರೆಡಿ ಮುಗ್ದೋಗಿದೆ. ಸೊ ಇದಕ್ಕೂ ಮತ್ತು ಧರ್ಮಸ್ಥಳ ಫೈಲ್ಸ್ಗೂ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗಿದೆ. ಧರ್ಮಸ್ಥಳ ಶೋಧ ಮಹತ್ವದ ಬೆಳವಣಿಗೆ ಇದಾಗಿದ್ದು ಕ್ಷಣಕ್ಕೊಂದು ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.